ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ಬೋದು ಅಂತ ನಿಮ್ಗೆ ಅನಿಸಿದೆ ಮತ್ತು ಯಾಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಈ ವಾರ ನಾಮಿನೇಟ್ ಯಾರ್ಯಾರಾಗಿದ್ದಾರೆ ಅಂತ ನೋಡ್ತಾ ಹೋದರೆ ಚೈತ್ರ ಕುಂದಾಪುರ ಅವರು ನಾಮಿನೇಟ್ ಆಗಿದ್ದಾರೆ, ಮಂಜಣ್ಣ ನಾಮಿನೇಟ್ ಆಗಿದ್ದಾರೆ, ತ್ರಿವಿಕ್ರಮ್ ಅವರು, ಮೋಕ್ಷಿತಾ, ಗೌತಮಿ, ಧರ್ಮ, ನಮ್ಮ ಹನುಮಂತಣ್ಣ. ಆ್ಯಂಡ್ ಈ ಲೀಸ್ಟಲ್ಲಿ ತುಂಬ ಜನ ಸ್ಟ್ರಾಂಗ್ ಆಗಿರೋರೆ ನಾಮಿನೇಟ್ ಆಗಿರುವಂಥದ್ದು. ಆ್ಯಂಡ್ ನನಗೆ ಒಂದು ವಿಷಯ ಅರ್ಥ ಆಗಿರೋದು ಏನಪ್ಪ ಅಂದರೆ, ಇಲ್ಲಿ ತುಂಬ ಜನ ಏನೂ ಕಾಂಟ್ರಿಬ್ಯೂಷನ್ ಮಾಡ್ತಿಲ್ಲ, ಸುಮ್ಮನೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋ ರೀತಿ ಮಾಡ್ತಾಯಿದ್ದಾರೆ. ಸೊ ಅಂಥವ್ರು ಹೇಗೆ ಬಿಗ್ ಬಾಸ್ ಮೈಲಿ ನಾಮಿನೇಟ್ ಆಗ್ತಿಲ್ಲ ಅಂತ ಅರ್ಥ ಆಗ್ತಿಲ್ಲ. ಇದ್ರ ಜೊತೆಗೆ ಈ ಕಳಪೆ ಅಂತ ಕೊಡಬೇಕಾದ್ರು ಅಷ್ಟೇ. ಸೊ ಆ ಕಳಪೆಯಲ್ಲೂ ಕೂಡ ಬಚಾವಾಗ್ತಿದ್ದಾರೆ. ಯಾರೋ ಒಬ್ರು ಯಾವುದೋ ಒಂದು ವಿಷಯ ಇಟ್ಕೊಂಡು ಕೊಟ್ಬಿಡ್ತಾರೆ. ಸೊ ಎಲ್ಲರೂ ಕೂಡ ಅವ್ರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ಸಲ ಅದೇ ಆಗ್ತಿರೋಂಥದ್ದು. ಆ್ಯಂಡ್ ಸುದೀಪಣ್ಣ ಕೂಡ ಆಲ್ರೆಡಿ ಹೇಳಿದ್ದಾರೆ ಈ ಸೀಸನಲ್ಲಿ ಕೊಡುವಂಥ ಕಾರಣಗಳು ಹೇಗಿದೆ ಅಂತ. ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ಎಡ್ವರ್ಟ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಕೆಲವು ಸ್ಪರ್ಧಿಗಳು ಸ್ವಲ್ಪ ಮೈಂಡ್ ಗೇಮ್ ಯೂಸ್ ಮಾಡ್ತಿದ್ದಾರೆ ಓಕೆನಾ. ಸೊ ಮೈಂಡ್ ಗೇಮ್ಗಳು ಯೂಸ್ ಮಾಡಿಕೊಂಡು ಒಂದಿಷ್ಟು ಸ್ಟ್ರಾಟಜಿಯಿಂದ ಒಂದು ಬಿಗ್ ವಿಕೆಟ್ನ ಆಚೆ ಕಳಿಸ್ಬೇಕು ಅಂದ್ಬಿಟ್ಟು ಒಂದಿಷ್ಟು ಪ್ಲಾನ್ ಕೂಡ ಮಾಡ್ಕೊತಿದ್ದಾರೆ. ಅದೇ ಸ್ವಲ್ಪ ಉಲ್ಟಾ ಹೊಡಿತಿರ್ಬೋದು, ಯಾಕಂದರೆ ಅವರವರೇ ಮೇನ್ ಹೈಲೈಟ್ ಆಗಿದ್ದಾರೆ, ಅವ್ರುಗಳೇ ನಾಮಿನೇಟ್ ಆಗ್ತಿರೋಂಥದ್ದು. ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದರೆ ಏನೂ ಮಾಡಿದಂಥವ್ರು ಬಿಗ್ ಬಾಸ್ ನೋಡ್ಕೋತಾರೆ, ಏನೋ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಿರೋರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋ ರೀತಿ ಸಂದರ್ಭಗಳು ಬರ್ತಾಯಿದೆ ಏನೋಪ್ಪ. ಆ್ಯಂಡ್ ಈ ವಾರ ನೀವು ಯಾರು ವೋಟ್ ಮಾಡಿದ್ರಿ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ. ಆ್ಯಂಡ್ ಇಲ್ಲಿ ನಮ್ಮ ಚೈತ್ರ ವಿಷಯಕ್ಕೆ ಬರ್ತೀನಿ. ಈ ವಾರ ಚೈತ್ರ ಕುಂದಾಪುರ ಅಂತ ಬಂದಾಗ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ಸುದೀಪಣ್ಣ ಚೆನ್ನಾಗಿ ಹಾಕೊಂಡು ರುಬ್ಬಿಟ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ತಪ್ಪುಗಳನ್ನ ಮಾಡಿದ್ರು, ಮಧ್ಯೆ ಮಾತಾಡುವಂಥದ್ದು, ಮತ್ತು ಮಾತಲ್ಲಿ ಸರಿ ಕೂಡ ಇರಲಿಲ್ಲ. ಸೊ ಹಿಂಗಿರ್ಬೇಕಾದ್ರೆ ಆ ಕ್ಲಾಸ್ ಬೇಕಾಗಿತ್ತು ಅಂತ ಅನಿಸ್ತು. ಬಟ್ ಚೈತ್ರ ಕುಂದಾಪುರ ಅವರು ಸಿಕ್ಕಾಪಟ್ಟೆ ಗಿವ್ ಅಪ್ ಮಾಡಿದ್ರೆ ಅಂತ ನಂಗೆ ಒಂದು ಸಲ ಅನಿಸ್ತು. ನೀವು ನೋಡಿರ್ಬೋದು, ಒಳ್ಳೆ ತುಂಬ ವೀಕ್ ಆದವ್ರಂಗೆ ಕಾಣಿಸ್ತಿದ್ರು. ನಾನು ಆ ಕ್ಷಣಕ್ಕೆ ಅಂದ್ಕೊಂಡೆ ಓಕೆ ಇಲ್ಲಿಗೆ ಚೈತ್ರ ಕುಂದಾಪುರ ಅವ್ರ ಕತೆ ಮುಗೀತು, ಅವ್ರು ಮತ್ತೆ ರಿಟರ್ನ್ ಬೌನ್ಸ್ ಬ್ಯಾಕ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ ವಾರ ಅವರೇ ಪಕ್ಕ ಹೋಗ್ತಾರೆ ಅಂತ ಅಂದ್ಕೊಂಡೆ. ಆದರೆ ಈ ವಾರ ನೋಡಿದ್ರೆ ಒಂದು ಒಳ್ಳೆ ಕಂಬ್ಯಾಕ್ನ ಮಾಡಿದ್ರು, ಅಂದರೆ ಹೈಲೈಟ್ ಆದರು. ಏನೋ ತುಂಬ ಚೆನ್ನಾಗಿ ಸಖತ್ತಾಗಿ ಎಕ್ಸ್ಟ್ರಾಡಿನರಿ ಮಾಡಿದ್ರು ಅಂತ ಹೇಳ್ತಿಲ್ಲ, ಬಟ್ ಆದರೆ ಇರೋರಲ್ಲಿ ಒಂದು ಹೈಲೈಟಾಗಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅವ್ರಿಗೆ ಒಂದು ಸ್ಟೋರಿಗೆ ಏನು ಕೊಟ್ಟರು ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಜೊತೆಗೆ ಒಂದು ಮೈಂಡ್ ಗೇಮ್ ಮಾಡೋದು ಕೂಡ ಚೆನ್ನಾಗಿ ಮಾಡಿದ್ರು. ನಿಮ್ಮ ಕದ್ದಿದ್ದಾಗ್ಬೋದು ಎಲ್ಲವೂ ಕೂಡ ಚೆನ್ನಾಗಿತ್ತು. ಜೊತೆಗೆ ಕ್ಯಾಪ್ಟನ್ಶಿಪ್ ಟಾಸ್ಕ್ವರೆಗೂ ಕೂಡ ಹೋದರು. ಸೊ ಕ್ಯಾಪ್ಟನ್ಶಿಪ್ ಟಾಸ್ಕ್ನ ಯಾರು ಆಡ್ತಾರೆ ಅಂದರೆ ಒಂದು ಒಳ್ಳೆ ಗೇಮ್ ಮಾಡಿರೋರು, ಅದು ಮೆಂಟಲಿ ಆಗ್ಬೋದು, ಫಿಸಿಕಲಿ ಆಗ್ಬೋದು. ಸೊ ಆ ಆಟದಲ್ಲಿ ಇವರು ಕೂಡ ಇದ್ದರು ಅಂದರೆ ಖಂಡಿತವಾಗಿ ಇವ್ರ ಕಡೆಯಿಂದ ಕೂಡ ಒಂದು ಒಳ್ಳೆ ಆಟ ಬಂತು. ಬಟ್ ಏನಪ್ಪ ಅಂದರೆ ಜನ ಕೈ ಹಿಡಿತಾರೆ ಅಂತ ಕಾದು ನೋಡಬೇಕು. ಆ್ಯಂಡ್ ಇದಾದಮೇಲೆ ಮಂಜಣ್ಣ. ಸೊ ಇಲ್ಲಿ ನಮ್ಮ ಮಂಜಣ್ಣ ಅಂತ ಬಂದಾಗ ನನ್ನ ಪ್ರಕಾರ ತುಂಬ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಿದ್ದಾರೆ. ಇಷ್ಟು ವಾರಗಳಲ್ಲಿ ತುಂಬ ಅದೇ ಎನರ್ಜಿನ ಮೇಂಟೈನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಅವರ ಗ್ರಾಫ್ ಏನಿದೆ ಅದು ಯಾವಾಗಲೂ ಕೂಡ ಡೌನ್ ಆಗಿಲ್ಲ, ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆ್ಯಂಡ್ ಈ ವಾರ ಅಂತೂ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು. ಫಿಸಿಕಲಿ ಟಾಸ್ಕ್ ಅಂತ ಬಂದಾಗ ಮಂಜಣ್ಣ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಇದ್ರ ಜೊತೆಗೆ ಅವರ ಎನರ್ಜಿ ಏನಿದೆ ಅದು ಎಲ್ಲರಿಗೂ ಕೂಡ ಸ್ವಲ್ಪ ಹೋಗುತ್ತೆ ಅಂತ ಹೇಳ್ಬೋದು. ಆ ಟೀಮ್ಗೆ ಒಂಥರ ಗೇಮ್ ಚೇಂಜರ್, ಅದನ್ನು ನೀವು ಈ ವಾರದಲ್ಲಿ ತುಂಬ ಸಲ ಕೇಳಿದ್ದೀರಾ. ಮಂಜಣ್ಣ ಒಬ್ಬ ಗೇಮ್ ಚೇಂಜರ್. ಜೊತೆಗೆ ಅವರ ಎನರ್ಜಿ ಲೆವೆಲ್ ಎಲ್ಲರನ್ನೂ ಕೂಡ ಒಂದು ಗಮನ ಸೆಳೆಯುವಂಥ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವರಂತೂ ಯಾವುದೇ ಕಾರಣಕ್ಕೂ ಹೋಗಲ್ಲ. ಜೊತೆಗೆ ಯಾರು ಇದರಲ್ಲಿ ಸೇವ್ ಆಗ್ತಾರೆ ಅಂತ ಕಾದು ನೋಡಬೇಕು. ವೋಟಿಂಗ್ ಪ್ರಕಾರ ಅಂತ ಏನಾರು ಬಂದು ಇವ್ರಿಗೆ ಎಷ್ಟು ವೋಟ್ ಬಂದಿರುತ್ತೆ ಅಂತ ಏನಾರು ಹೇಳಿದ್ರೆ ಚೆನ್ನಾಗಿರುತ್ತೆ, ಎಷ್ಟೆಷ್ಟು ಸಿಗ್ತಿದೆ ಅಂತ ಒಂದು ಐಡಿಯಾ ಸಿಗುತ್ತೆ. ಬಟ್ ಮಂಜಣ್ಣ ಮಾತ್ರ ಈ ವಾರ ಮಸ್ತಾಗಿ ಮಾಡಿದ್ದಾರೆ. ಇನ್ನು ನಮ್ಮ ತ್ರಿವಿಕ್ರಮ್ ಅವರು. ಸೊ ತ್ರಿವಿಕ್ರಮ್ ಅವರು ಅಷ್ಟೇ, ನಾನು ಯಾವಾಗಲೂ ಹೇಳ್ತೀನಿ ತ್ರಿವಿಕ್ರಮ್ ಮತ್ತು ಮಂಜಣ್ಣ ಪಾಸಿಟಿವ್ ನೆಗೆಟಿವ್ 100% ರಿಯಲ್ ಆಗಿದ್ದಾರೆ ಇಲ್ವಾ ಸೆಕೆಂಡ್ ವಿಷಯ. ಆದರೆ ಗೇಮ್ ಅಂತ ಬಂದರೆ ತುಂಬ ಚೆನ್ನಾಗಿ ಬಿಗ್ ಬಾಸ್ ಗೇಮ್ನ ಆಡ್ತಿದ್ದಾರೆ. ಸುದೀಪಣ್ಣ ಒಂದು ಮಾತಂತಾರೆ, ಬಿಗ್ ಬಾಸ್ ಮನೆಗೆ ಏನು ಬೇಕೋ ಆಟ ಆಡಿ ಅಂತ. ಸೊ ಆಟನ ಇವರಿಬ್ಬರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಓಕೆನಾ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅಂತ ಬಂದಾಗ ಫಿಸಿಕಲಿ ಅಂತ ಬಂದಾಗ ಹೆವಿ ಸ್ಟ್ರಾಂಗ್ ಇದ್ದಾರೆ. ಬಟ್ ಈ ವಾರ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಕೂಡ ಸಿಗಲಿಲ್ಲ ಆಟಗಳಲ್ಲಿ. ಆದರೂ ಕೂಡ ಅವ್ರ ಕೈಲಿ ಎಷ್ಟು ಪ್ರಯತ್ನ, ಅವ್ರ ಕೈಲಿ ಎಷ್ಟು ಮಾಡೋಕ್ಕಾಗುತ್ತೆ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಇನ್ನೊಂದು ಏನಪ್ಪ ಅಂದರೆ ತ್ರಿವಿಕ್ರಮ್ ಅವರು ಯಾರ್ಯಾರ ಜೊತೆ ಪ್ರಾಬ್ಲಮ್ಗಳಿದೆ ಅದನ್ನು ಸಾಲ್ವ್ ಮಾಡ್ಕೊತಿದ್ದಾರೆ. ಎಲ್ಲರ ಜೊತೆ ಒಂದು ಕ್ಲಿಯರ್ ಇಮೇಜ್ ಇಟ್ಕೊಳ್ಳೋಕೆ ತುಂಬ ಶುರು ಮಾಡಿದ್ದಾರೆ ಅಂತ ಅನಿಸಿದೆ. ಸೊ ಇದು ಅವರ ಸ್ಟ್ರಾಟಜಿ ಕೂಡ ಆಗಿದೆ, ಅದು ತುಂಬ ಚೆನ್ನಾಗಿ ವರ್ಕು ಕೂಡ ಆಗ್ತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಇವರ ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮೇಲೆ ಚೆನ್ನಾಗೇ ಇದೆ. ಆ್ಯಂಡ್ ಈ ವಾರ ಕೂಡ ತುಂಬ ಚೆನ್ನಾಗಿ ಆಟ ಕೂಡ ಆಡಿದ್ದಾರೆ. ಬಿಕಾಸ್ ಈ ಭವ್ಯ ಟೀಮಲ್ಲಿ ಯಾರು ಕೂಡ ಅಂಥ ಕಾಂಟ್ರಿಬ್ಯೂಷನ್ ಬಂದಿರಲಿಲ್ಲ. ಅಂಥದ್ರಲ್ಲಿ ಬಂದಿದ್ದಂಥದ್ರಲ್ಲಿ ಮೇನ್ ಹೈಲೈಟಾಗಿ ಗಂಡು ಮಕ್ಕಳಿಲ್ಲ ಅಂತ ಬಂದಾಗ ತ್ರಿವಿಕ್ರಮ್ ಅವ್ರದ್ದೆ. ಸೊ ಹಾಗೆ ಮೇನ್ ಪಿಲ್ಲರ್ ಆಗಿರೋದ್ರಿಂದ ಚೆನ್ನಾಗಿ ಆಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇದಾದಮೇಲೆ ಮೋಕ್ಷಿತಾ. ಆ್ಯಕ್ಚುಲಿ ಮೋಕ್ಷಿತ ಅವ್ರ ಗ್ರಾಫು ಕೂಡ ಅಷ್ಟೇ, ಒಂದೊಂದು ಸಲ ಕೆಳಗೆ ಬಿದ್ದಿತ್ತು, ಮೇಲ್ಗಡೆ ಹೋಗ್ತಿತ್ತು. ಆ್ಯಂಡ್ ಅದರಲ್ಲೂ ಕೂಡ ನೀವು ಮೊದಲು ನೋಡಿದ್ರೆ ತುಂಬ ಸೈಲೆಂಟ್ ಆಗಿದ್ರು, ಮಾತೇ ಆಡ್ತಿಲ್ಲ, ರಿಯಾಕ್ಟೇ ಮಾಡ್ತಿಲ್ಲ. ಇದಾದಮೇಲೆ ಈ ನಾಮಿನೇಷನ್ ಒಂದು ವಿಷಯ ಆಗುತ್ತೆ, ಕನ್ನಡಕ್ಕೆ ಕರ್ಕೊಂಡು ಹೋಗ್ತಾರೆ. ಬಾಟಮ್ಗೆ ಹೋದ್ಮೇಲೆ ಬಂದ ಮೇಲೆ ಅಲ್ಲಿಂದ ಮೋಕ್ಷಿತ ಡಿಫ್ರೆಂಟ್ ಆಗಿದ್ದಾರೆ. ಅದನ್ನು ಕೆಲವು ಜನ ನಾಟಕ ಅನ್ಬೋದು ಅಥವಾ ಗೇಮ್ಗೋಸ್ಕರ ಮಾಡ್ತಾರೆ ಅಂತ ಹೇಳ್ಬೋದು, ಏನೇ ಇರ್ಬೋದು. ಬಟ್ ಅದರ ಚೇಂಜಸ್ ಬೇಕಾಗಿತ್ತು. ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಇಲ್ಲಾಂದರೆ ನಮಗೆ ಬೋರಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸುಮ್ಮನೆ ಇರೋ ಬದಲು ವಾಯ್ಸ್ ರೈಸ್ ಮಾಡಲಿ, ಸರಿನಾ ತಪ್ಪನ ಅದನ್ನು ಜನ ಯಾವ ಥರ ನೋಡ್ತಾರೆ ಅಂದಮೇಲೆ ಸರಿ ತಪ್ಪನ್ನ ಡಿಸೈಡ್ ಮಾಡ್ಕೋತಾರೆ. ಆ್ಯಂಡ್ ಮೋಕ್ಷಿತ ಆ ಕೆಲಸನ ತುಂಬ ಚೆನ್ನಾಗಿ ಮಾಡ್ಕೊಬತ್ತಿದ್ರು. ಬಟ್ ಆದರೂ ಕೂಡ ಇವ್ರ ಕಡೆಯಿಂದ ಅಂಥ ಕಾಂಟ್ರಿಬ್ಯೂಷನ್ ಕಾಣಿಸ್ಕೋತಿಲ್ಲ ಕಣ್ಣಿಗೆ ಓಕೆನಾ. ಬಟ್ ಈ ವಾರ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡಿದ್ರು, ಸಿಕ್ಕಿದ್ದು ಒಂದು ಅವಕಾಶ.
ಅವಕಾಶ ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಭವ್ಯಗೌಡರ ಜೊತೆ ಗೇಮ್ ಆಡಬೇಕಾದ್ರೆ ಸಖತ್ತಾಗಿ ಸ್ಪೀಡ್ ಆಗಿದ್ದರು, ಎನರ್ಜಿ ಇತ್ತು ಆ್ಯಂಡ್ ಫೈಟ್ ಕೊಟ್ಟರು, ಟೀಮ್ನ ಗೆಲ್ಲಿಸ್ಕೊಟ್ರು, ತುಂಬ ಲೀಡು ಕೂಡ ತಗೊಬಂದರು. ಹಾಗಾಗಿ ಇವ್ರಿಗೆ ಒಂದು ಬೆನಿಫಿಟ್ ಅಂತೂ ಈ ವಾರ ಆಯಿತು. ಇದ್ರ ಜೊತೆಗೆ ಮಂಜಣ್ಣ ಮತ್ತು ಇವರಿದ್ದಾರೆ ನಮ್ಮ ಯಾರು ಗೌತಮಿ. ಸೊ ಇವರಿಬ್ಬರು ಸವಾಸ ಬಿಟ್ಟು ಕೂಡ ಇಂಡಿವಿಜುವಲ್ ಆಗಿ ಆಡ್ತಾರೆ ಅಂತ ಅನಿಸ್ತಿತ್ತು. ಆ್ಯಕ್ಚುಲಿ ಇಂಡಿವಿಜುವಲ್ ಆಗಿ ಆಡೋಕ್ಕೆ ಹೋಗಿಲ್ಲ ಅಂತ ಅನಿಸುತ್ತೆ ಇನ್ನು, ಯಾಕಂದರೆ ಶಿಶಿರ್ ಮತ್ತು ಇವರು ಯಾರು ಐಶು ಜೊತೆ ಇದ್ದಾರೆ ಇವಾಗ. ಅದು ಇರಲಿ, ಯಾರ ಜೊತೆ ಹೋದ್ರೂ ಏನು ತಪ್ಪಿಲ್ಲ, ಬಟ್ ಡಿಪೆಂಡ್ ಆಗಬಾರ್ದು. ಇವಾಗ ಎಲ್ಲರಿಗೂ ತುಂಬ ಇಷ್ಟ ಆಗಿದ್ದೇನಪ್ಪ ಅಂದರೆ ಮೋಕ್ಷಿತವ್ರು ಮಾಡಿದ್ದು ಮಂಜಣ್ಣ ಮತ್ತು ಗೌತಮಿ ಇವರಿಬ್ಬರನ್ನ ಬಿಟ್ಟು ಇಂಡಿವಿಜುವಲ್ ಗೇಮ್ ಮಾಡೋಕ್ಕೆ ಬರ್ತಾರೆ ಅಂತ. ಬಟ್ ಅದು ಆಗ್ತಾಯಿಲ್ಲ. ಬಟ್ ಆದರೂ ಕೂಡ ಒಂದು ಗ್ರೂಪಿಂದ ಆಚೆ ಬಂದಿರೋದು ಒಳ್ಳೆ ಕೆಲಸ. ಜೊತೆಗೆ ಕೆಲವೊಂದು ರಿಯಾಲಿಟಿ ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ, ಜೊತೆಗೆ ಅರ್ಥ ಕೂಡ ಆಗಿದೆ. ಅದೆಲ್ಲ ಓಕೆನೆ. ಬಟ್ ಏನಪ್ಪ ಪ್ರಾಬ್ಲಮ್ ಆಗ್ತಿರೋದು ಅಂದರೆ ಮತ್ತೆ ಗ್ರೂಪ್ಗೆ ಹೋಗಿ ತುಂಬ ತಿರ್ಗಾ ಅದೇ ಆಟಗಳನ್ನ ಹಾಳು ಮಾಡ್ಕೋತಾರೆ ಅಂತ ಕಾದು ನೋಡಬೇಕಾಗುತ್ತೆ. ಬಟ್ ಈ ವಾರ ಅಂತ ಬಂದಾಗ ಇಂಪ್ರೂವ್ಮೆಂಟ್ ಇದೆ, ಜೊತೆಗೆ ಒಂದು ಫ್ಯಾನ್ ಬೇಸ್ ಚೆನ್ನಾಗಿರೋದ್ರಿಂದ ಇವರಂತೂ ಸೇವ್ ಆಗ್ತಾರೆ. ಆ್ಯಂಡ್ ಕ್ಲಿಯರ್ ಆಗಿ ಈ ವಾರ ಕೂಡ ಇವರಿಗೆ ಒಂದು ಸ್ವಲ್ಪ ಬೆನಿಫಿಟ್ ಆಗಿದೆ ಆ್ಯಂಡ್ ಇಂಪ್ರೂವ್ ಕೂಡ ಆಗಿದ್ದಾರೆ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಟಾಸ್ಕ್ ಅಂತ ಬಂದರೆ ಇವ್ರ ಕಡೆಯಿಂದ ತುಂಬ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕಾದು ನೋಡೋಣ. ಇದಾದಮೇಲೆ ಗೌತಮಿ. ಸೊ ಈ ವಾರ ಅಂತ ಬಂದಾಗ ಗೌತಮಿಯವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಹೋದ ವಾರ ಕೂಡ ಇಂಪ್ರೂವ್ ಆಗಿದ್ರು, ಈ ವಾರ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದಾರೆ. ಆ್ಯಂಡ್ 2 ವಾರದಿಂದ ಇವರು ಸ್ವಲ್ಪ ಹೈಲೈಟ್ ಆಗ್ತಿರುವಂಥದ್ದು. ಆ್ಯಂಡ್ ಪಾಸಿಟಿವಿಟಿ ಏನಿದೆ ಅದನ್ನು ಒಂದು ಸೈಡ್ಗೆ ಇಟ್ಬಿಟ್ಟು ಇವಾಗ ಗೇಮ್ ಕಡೆ ಗಮನ ಕೊಡ್ತಿರುವಂಥದ್ದು. ಜೊತೆಗೆ ಎಲ್ಲರ ಜೊತೆ ಬೆರೆಯುವಂಥ ಕೆಲಸಗಳು ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ಗೇಮ್ಗಳಿದ್ದಾಗ ತುಂಬ ಚೆನ್ನಾಗಿ ಎಫರ್ಟ್ ಕೂಡ ಆಗ್ತಾರೆ. ಅದು ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ತುಂಬ ಈಸಿಯಾಗಿ ಬಿಟ್ಕೊಡಲ್ಲ. ಆ್ಯಂಡ್ ಇವಾಗ ಮಂಜಣ್ಣ ಜೊತೆ ಇವ್ರ ಸಂಬಂಧ ತುಂಬ ಚೆನ್ನಾಗಿದೆ, ಗೆಳೆಯ ಅಂದ್ಕೊಂಡು. ಆ್ಯಂಡ್ ಅದರಲ್ಲೂ ಕೂಡ ತುಂಬ ನಂಬಿಕೆಸ್ತೆ ಅಂತ ಹೇಳ್ಬೋದು. ಸೊ ಮಂಜಣ್ಣನ ಅಂದರೆ ಅವ್ರಿಗೋಸ್ಕರ ಎಷ್ಟು ಪ್ರೇಯರ್ ಮಾಡ್ತೀರಿ ಅಂತ ನೀವು ನೋಡಿದರೆ ಎಪಿಸೋಡ್ ಕೂಡ ಒಂದು ಒಳ್ಳೆಯ ವ್ಯಕ್ತಿ ಅಂತ ಅನಿಸುತ್ತೆ. ಬಟ್ ಏನಪ್ಪ ಅಂದರೆ ಇವ್ರಿಗೆ ಡಿಸಡ್ವಾಂಟೇಜ್ ಆಗಿದ್ದು ಅವರ ಒಂದು ಎಕ್ಸ್ಪ್ರೆಷನ್ಗಳು ಅಥವಾ ಅವರ ಸ್ಮೈಲು. ಕೆಲವೊಬ್ಬರು ರಿಯಾಕ್ಟ್ ಮಾಡೋಂಥ ರೀತಿ ಬೇರೆ ಇರುತ್ತೆ, ಅದನ್ನು ನಾವು ತಪ್ಪಾಗಿ ತೊಳ್ಕೊಳ್ಳೋದು ಬೇಡ. ಯಾವಾಗ ಪ್ರಾಬ್ಲಮ್ ಆಗಬೇಕು ಅಂದರೆ ಯಾವ್ದಾರು ಅವರಿಂದ ತಪ್ಪಾದಾಗ ಮಾತ್ರ ನಮ್ಗೆ ಪ್ರಾಬ್ಲಮ್ ಆಗಬೇಕಾಗತ್ತೆ. ಬಟ್ ಇವಾಗ ಇವರ ಒಂದು ಗ್ರಾಫ್ ಕೂಡ ಇಂಪ್ರೂವ್ ಆಗ್ತಿರೋದ್ರಿಂದ ಇವ್ರಿಗೂ ಕೂಡ ಒಂದು ಒಳ್ಳೆ ವೀಕ್ ಆಗಿದೆ. ಆ್ಯಂಡ್ ಇದನ್ನು ಬಿಟ್ಟರೆ ಧರ್ಮ ಅವರು. ಸೊ ನಮ್ಮ ಧರ್ಮ ಅಂತ ಬಂದಾಗ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿಗಳು, ಎರಡು ಮಾತಾಡೋಂಗಿಲ್ಲ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆಗೆ ಇಂಥ ವ್ಯಕ್ತಿ ಬೇಕನ್ನೋ ರೀತಿ ಪ್ರಶ್ನೆ ಬಂದ್ಬಿಟ್ಟಿದೆ. ಯಾಕಂದರೆ ಬಿಗ್ ಬಾಸ್ ಗೊತ್ತಿದೆಯಲ್ಲ ನಿಮ್ಗೆ ಯಾವ ಥರ ಹೋಗ್ತಿದೆ ಅಂತ. ಓಕೆನಾ? ಇನ್ಫ್ಯಾಕ್ಟ್ ನಾವೆಲ್ಲ ಒಂದು ಟೈಮಲ್ಲಿ ಅನ್ಕೋತಿದ್ವಿ ಹಿಂದೆ ಮಾತಾಡೋದು ತಪ್ಪು, ಜೊತೆಗೆ ಈ ಥರ ಸ್ಟ್ರಾಟಜಿ ಯೂಸ್ ಮಾಡೋದು ತಪ್ಪು, ಅಥವಾ ಇನ್ನೊಬ್ಬರನ್ನ ಆಡ್ ಮಾಡಬೇಕು ಅನ್ನೋದು ತಪ್ಪು, ಅಥವಾ ಒಬ್ಬರನ್ನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡೋಂಥದ್ದು, ಇನ್ನೊಬ್ಬರು ಫೇವರ್ ಮಾಡೋದು, ಇದೆಲ್ಲ ರಾಂಗ್ ಅಂತ ಅನ್ಕೋತಿದ್ವಿ. ನಾಮಿನೇಷನ್ ಮಾಡಬೇಕಾದ್ರೆ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡೋದು ಇದೆಲ್ಲ ತಪ್ಪು ಅಂತ ಅನ್ಕೋತಿದ್ವಿ. ಆದರೆ ಎಲ್ಲ ಉಲ್ಟಾ ಆಗ್ತದೆ ಈ ಸೀಸನ್ನು. ಅದನ್ನು ಆ ಥರ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಅದೇ ರೈಟ್ ಅನ್ನೋ ರೀತಿ ಮಾತಾಡ್ತಾರೆ ಎಲ್ಲರೂ ಕೂಡ. ಅದು ಕೂಡ ಸುದೀಪಣ್ಣ ಒಂದು ವೀಕೆಂಡ್ ವಾದಕತೆ ಕಿಚನ್ ಜೊತೆ ಎಪಿಸೋಡ್ ಕೂಡ ಮಾತಾಡಿದ್ದು ನೋಡಿದಾಗ ಓಕೆ ಈ ಥರ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿ ನಮ್ಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಧರ್ಮ ಅವ್ರ ಕೈಲಿ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ವ್ಯಕ್ತಿತ್ವಗಳ ಆಟಗಳನ್ನ ಇಟ್ಕೊಂಡು ಆಟಾಡ್ತಿರುವಂಥದ್ದು. ಈ ಗೇಮು ಸ್ಟ್ರಾಟಜಿ ಅದೆಲ್ಲ ಮಾಡೋಕ್ಕೆ ಇವ್ರಿಗೆ ಇಷ್ಟನೂ ಇಲ್ಲ. ಅವ್ರು ಏನು ಹೊರಗಡೆ ಇದ್ದಾರೆ ಇವಾಗ ಬಿಗ್ ಬಾಸ್ ಮೇಲೆ ಕೂಡ ಅದೇ ರೀತಿ ಇರುವಂಥದ್ದು. ಅದು ಅನುಷ ಕೂಡ ಇರೋದು ನಾವು ನೋಡಿದ್ದೀವಿ. ಒಳ್ಳೆ ವ್ಯಕ್ತಿ. ಬಟ್ ಏನಪ್ಪ ಅಂದರೆ ಬೇರೆಯವ್ರ ಥರ ಒಂದು ಏನೋ ಕೆಲಸ ಮಾಡಿಬಿಟ್ಟು ತಾನು ಹೈಲೈಟ್ ಆಗಬೇಕು ಅಂತ ಅಂದ್ಕೊಳ್ಳಲ್ಲ. ಸೊ ಅದು ಕೂಡ ಡಿಸಡ್ವಾಂಟೇಜ್ ಆಗ್ತದೆ. ಇವಾಗ ಬೇರೆಯವ್ರು ಏನು ಮಾಡ್ತಾರೆ ಅಂದರೆ ಒಂದು ಗೇಮ್ ಮಾಡ್ತಾರೆ ಅಂದ್ಕೊಳ್ಳಿ, ಟಾಸ್ಕ್ ಗೆಲ್ತಾರೆ ಅಂದ್ಕೊಳ್ಳಿ, ನನ್ನಿಂದ ಗೆಲ್ತು ನಾನೇ ಹೈಲೈಟ್ ಅನ್ನೋ ರೀತಿ ಮಾತಾಡ್ತಾರೆ, ಒಂದು ತೋರಿಸ್ಕೋತಾರೆ. ಓಕೆನಾ? ಬಟ್ ಧರ್ಮ ಅವರು ಸೈಲೆಂಟಾಗಿ ಅವ್ರು ಕೆಲಸ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಧರ್ಮ ಅವರು ಯಾವುದೇ ಗಲಾಟೆ ಆಗ್ಬೋದು ಅಲ್ಲಿ ಬಿಡ್ಸೋಕೆ ಹೋಗ್ತಾರೆ, ಸಮಾಧಾನ ಮಾಡ್ತಾರೆ, ತಂದಕ್ಕೆ ಹೋಗಲ್ಲ, ಎಲ್ಲರನ್ನೂ ಕೂಡ ಖುಷಿಯಾಗಿ ಇಟ್ಕೋತಾರೆ. ಆ್ಯಂಡ್ ಎಲ್ಲರೂ ಕೂಡ ಒಂದು ಪ್ರೀತಿ ಕೇರಿಂಗ್ ತೋರಿಸ್ತಾರೆ. ಇದ್ರ ಜೊತೆಗೆ ಟಾಸ್ಕ್ ಅಂತ ಬಂದಾಗ ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕ್ತಾರೆ. ಬಟ್ ಯಾಕೆ ಹೈಲೈಟ್ ಆಗಲ್ಲ ಅಂದರೆ ಇವರು ಅದನ್ನು ಹೈಲೈಟ್ ಮಾಡ್ಕೊಳ್ಳೋಕೆ ಹೋಗಲ್ಲ. ನಂದು ಆಟ ಆಯಿತಾ, ನನ್ನ ಕೆಲಸ ಆಯಿತಾ, ನಾನು ಮುಗಿತು, ನಾನು ಪಾಡ್ಗಿರ್ತೀನಿ, ಈ ಥರ ಇರ್ತಾರೆ. ಇದು ಪಾಪ ಅವ್ರಿಗೆ ಡಿಸಡ್ವಾಂಟೇಜ್ ಆಗ್ತದೆ. ಸೊ ಈ ವಾರ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು, ಅವ್ರು ಒಂದು ಈಕ್ವಲಾಗಿ ಹೋಗ್ತಿದ್ದಾರೆ. ಬಟ್ ಅದೇನಂದರೆ BBK ಟೀಮ್ ಏನಿದೆ ಅವ್ರಿಗೆ ಇಷ್ಟ ಆಗೋ ರೀತಿ ಇಲ್ಲ. ಸೊ ಹಾಗೆ ಇವ್ರಿಗೂ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ವ್ಯಕ್ತಿ ಚಿನ್ನಾಗರು ಅಷ್ಟೇ. ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಹನುಮಂತಣ್ಣ. ಆ್ಯಕ್ಚುಲಿ ಹನುಮಂತಣ್ಣನ ಡೈರೆಕ್ಟ್ ನಾಮಿನೇಟ್ ಮಾಡೋಂಥದ್ದು ನಮ್ಮ ಭವ್ಯಗೌಡ. ಆ್ಯಂಡ್ ಹನುಮಂತಣ್ಣ ಒಳ್ಳೆ ಪ್ಲೇಯರ್ಗಳು. ಆ್ಯಕ್ಚುಲಿ ನನ್ನ ಪ್ರಕಾರ ಹನುಮಂತಣ್ಣ ಈ ಸೀಸನ್ ವಿನ್ನರ್ ಆಗಬೇಕು ಅಂತ ನನಗಾಸೆ. ಯಾಕಂದರೆ ಆಡುವಂಥ ರೀತಿ ತುಂಬ ಚೆನ್ನಾಗಿದೆ, ಅವರ ಸ್ಟ್ರಾಟಜಿ ತುಂಬ ಚೆನ್ನಾಗಿದೆ, ಗೇಮ್ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ, ಮಾತಾಡುವಂಥ ರೀತಿ ಚೆನ್ನಾಗಿದೆ, ಒಳ್ಳೆತನ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ. ಆ್ಯಂಡ್ ಆ ಮುಗ್ಧತೆ ಕೂಡ ಇದೆ. ಆ್ಯಂಡ್ ಯಾವತ್ತೂ ಕೂಡ ಇನ್ನೊಬ್ರು ಗೇಮ್ನ ಹಾಳು ಮಾಡಬೇಕು ಅಥವಾ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಬೇಕು ಅಂತ ಮಾಡಲ್ಲ. ತಾನು ಗೆಲ್ಲಬೇಕು, ತಾನು ಆಟ ಆಡಬೇಕು ಅಂತ ಮಾಡ್ತಾರೆ. ಜೊತೆಗೆ ಯಾವುದೇ ವಿಷಯಗಳನ್ನ ಆಗ್ಬೋದು ಕ್ಯಾರಿ ಮಾಡೋಕ್ಕೆ ಹೋಗಲ್ಲ, ಅದನ್ನ ಅಲ್ಲಿಗೆ ಬಿಟ್ಟಿರ್ತಾರೆ. ಆ್ಯಂಡ್ ತುಂಬ ಕ್ಲೀನಾಗಿ ಆಟ ಆಡ್ತಿದ್ದಾರೆ. ಎಲ್ಲರೂ ಕೂಡ ಆಟ ಆಡ್ತಾರೆ ತುಂಬ ಜನ ಇದರಲ್ಲಿ. ಆದರೂ ಕೂಡ ಮಂಜಣ್ಣ ಮತ್ತು ತ್ರಿವಿಕ್ರಮ್ ಇವರಿಬ್ಬರು ಕೂಡ ಆಟ ಆಡ್ತಾರೆ, ಸಿಕ್ಕಾಪಟ್ಟೆ ಮೈಂಡ್ ಗೇಮ್ ಯೂಸ್ ಮಾಡ್ತಿದ್ದಾರೆ. ಬಟ್ ಆದರೂ ಕೂಡ ಎಲ್ಲ ಒಂದು ಕಡೆ ಅವರಲ್ಲಿ ಒಂದಿಷ್ಟು ವಿಷಯಗಳು ನಮ್ಗೆ ಇಷ್ಟ ಆಗೋದು ಕೂಡ ಇರ್ಬೋದು. ಬಟ್ ಇಲ್ಲಿ ಹನುಮಂತಣ್ಣ ವಿಷಯ ಅಂತ ಬಂದಾಗ ಈ ವ್ಯಕ್ತಿ
ನೆಕ್ಸ್ಟ್ ಲೆವೆಲ್ ಗುರು. ಅಂದರೆ ಒಬ್ಬ ಒಳ್ಳೆ ಪ್ಲೇಯರು, ಒಬ್ಬ ಒಳ್ಳೆ ವ್ಯಕ್ತಿ. ಈಗ ನಮಗೆ ನಮ್ಮ ಧರ್ಮ ಅಂತ ಬಂದಾಗ ಪ್ಲೇಯರ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು. ಅದೇ ತ್ರಿವಿಕ್ರಮ್ ಮತ್ತು ಮಂಜಣ್ಣ ಅಂತ ಹೇಳೋಕೆ ಬಂದಾಗ ಒಳ್ಳೆ ವ್ಯಕ್ತಿಗಳು ಹಾಗೆ ಅಂತೆಲ್ಲ ದೊಡ್ಡದಾಗಿ ಹೇಳೋ ಬದಲು ಒಬ್ಬ ಸಖತ್ತಾಗಿರೋ ಇಬ್ಬರು ಕೂಡ ಒಂದು ಸಖತ್ತಾಗಿರೋ ಪ್ಲೇಯರ್ಗಳು ಅಂತ ಹೇಳ್ಬೋದು. ಬಟ್ ಇಲ್ಲಿ ಅದೆಲ್ಲನೂ ಕೂಡ ತುಂಬ ಚೆನ್ನಾಗಿ ಹೈ ಲೆವೆಲ್ ಮೇಂಟೈನ್ ಮಾಡ್ತಿರೋದು ಯಾರಪ್ಪ ಅಂದರೆ ಅದು ಹನುಮಂತಣ್ಣ. ಸೊ ಹನುಮಂತಣ್ಣ ಯಾವುದೇ ಕಾರಣಕ್ಕೂ ಹೋಗಲ್ಲ ಆ್ಯಂಡ್ ಎಲ್ಲರ ಪ್ರೀತಿ ಕೂಡ ಸಂಪಾದನೆ ಮಾಡ್ತಾರೆ. ಆ್ಯಂಡ್ ಈ ಪ್ರತಿ ವಾರ ಅವರ ಗ್ರಾಫ್ ಹೈ ಹೋಗ್ತಾನೆ ಇದೆ ಆ್ಯಂಡ್ ಎಲ್ಲರೂ ಕೂಡ ತುಂಬ ಇಷ್ಟ ಕೂಡ ಆಗ್ತಾ ಹೋಗ್ತಿದ್ದಾರೆ. ಆ್ಯಂಡ್ ಇಷ್ಟು ಜನದಲ್ಲಿ ಮಂಜಣ್ಣ, ತ್ರಿವಿಕ್ರಮ್, ಹನುಮಂತಣ್ಣ, ಮೋಕ್ಷಿತ ಆರಾಮಾಗಿ ಸೇವ್ ಆಗಿಬಿಡ್ತಾರೆ. ಸೊ ಅವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಗೌತಮಿಗೆ ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ, ಗೌತಮಿಯವರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಚೈತ್ರ ಮತ್ತು ಧರ್ಮ ಅವರಿಗೆ. ಚೈತ್ರ ಒಂದು ಅವ್ರ ಕಡೆಯಿಂದ ಬೇಕಾದಂಥ ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತು ಮೊದಲು ಬಿಗ್ ಬಾಸ್ ಬಂದಾಗ, ಆ ಎಕ್ಸ್ಪೆಕ್ಟೇಷನ್ ಅವ್ರು ರೀಚ್ ಮಾಡಿಲ್ಲ. ಬಟ್ ಈ ವಾರ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸ್ಟಿಲ್ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಅಷ್ಟು ಮಟ್ಟಿಗಿಲ್ಲ. ಬಟ್ ವಾಯ್ಸ್ ರೈಸ್ ಮಾಡ್ರಂತೂ ಸಕ್ಕತ್ತಾಗಿ ಅನಿಸುತ್ತೆ. ಅವ್ರದ್ದೇ ಇಡೀ ಕಂಪ್ಲೀಟ್ ಮನೆ ಅನ್ನೋ ರೀತಿ ಕಾಣಿಸ್ತಿರುತ್ತೆ. ಬಟ್ ಅದನ್ನು ಮಾಡ್ತಾ ಇಲ್ಲ ಅನಿಸುತ್ತೆ ಕೆಲವೊಂದು ಸಲ ಇವರು. ಆ್ಯಂಡ್ ಧರ್ಮ ಅವ್ರ ಬಗ್ಗೆ ಬಂದರೆ ಸೇಮ್ ಅದು ನಾನು ಮೊದಲು ಹೇಳಿದ್ರೆ ಅದೇ ಕಥೆಗಳು. ಸೊ ಇವಾಗ ಇವರಿಬ್ಬರು ಕೂಡ ಡೇಂಜರ್ ಝೋನಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಇದರಲ್ಲಿ ಒಬ್ಬರು ಹೋಗ್ಬೋದು ಅಂತ ಬಂದರೆ ನನ್ನ ಪ್ರಕಾರ ಧರ್ಮ ಅವ್ರಿಗೆ ಟೈಮ್ ಬಂದಿದೆ ಅಂತ ಅನಿಸುತ್ತೆ. ರೀಸನ್ ಏನಪ್ಪ ಅಂದರೆ ಧರ್ಮ ಅವ್ರನ್ನ ತುಂಬ ಕ್ಲಾಸ್ ತಗೋತಾರೆ. ನಂಗೆ ಅದು ಅರ್ಥ ಆಗ್ತಿಲ್ಲ. ಪ್ರತಿ ಸಲ ನೀವು ಅಬ್ಸರ್ವ್ ಮಾಡಿದ್ರೆ ಸುದೀಪಣ್ಣ ಕೆಲವೊಂದು ಮಾತುಗಳು ಹೇಳ್ತಾನೆ ಬಂದಿದ್ದಾರೆ. ಆ ಇಂಪ್ರೂವ್ಮೆಂಟ್ ಕಾಣಿಸಿದೆಯಾ ಅಂದರೆ ಆಟೋದಲ್ಲಿ ಕಾಣಿಸುತ್ತೆ. ಬಟ್ ಈ ಮೈಂಡ್ ಗೇಮ್ ಅಂತ ಬಂದಾಗ ಅದು ಕಾಣಿಸ್ತಾ ಇಲ್ಲ. ವಾಯ್ಸ್ ರೈಸ್ ಮಾಡೋದು ಎಲ್ಲೂ ಬರಲ್ಲ. ಬಿಕಾಸ್ ಅದು ಅವ್ರ ಕ್ಯಾರೆಕ್ಟರ್ ಎಗೇನೆಸ್ಟ್ ಇರುವಂಥದ್ದು ಅದು ಮಾಡೋಕ್ಕೂ ಇಷ್ಟಪಡಲ್ಲ. ಸೊ ಇಲ್ಲಿವರೆಗೂ ಒಂದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಅವ್ರಿಗೆ ಒಂದು ಇದಕ್ಕೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಇವರಿಬ್ಬರಲ್ಲಿ ಬಂದಾಗ ಬಿಗ್ ಬಾಸ್ಗೆ ಬೇಕಾಗಿರುವಂಥ ಮೆಟೀರಿಯಲ್ ಅಂತ ಬಂದಾಗ ಚೈತ್ರ ಕುಂದಾಪುರವರು ಎಲ್ಲ ಒಂದು ಕಡೆ ಫೇವರ್ ಆಗ್ಬೋದೇನೋ BBK ಟೀಮ್ಗೆ. ಸೊ ಹಾಗಾಗಿ ಅವ್ರು ಉಳ್ಕೊಂಡು ಧರ್ಮರು ಹೋಗ್ಬೋದು. ಇಲ್ಲಾಂದರೆ ಚೈತ್ರವರು ಹೋದರೂ ಏನು ಆಶ್ಚರ್ಯ ಪಡೋ ಹಾಗಿಲ್ಲ. ಕಾದು ನೋಡಬೇಕಾಗತ್ತೆ. ಗೌತಮಿಗೆ ಇನ್ನೂ ಟೈಮ್ ಇದೆ ಅನ್ಕೋತೀನಿ. ಅವ್ರು ಇನ್ನೂ ಇಂಪ್ರೂವ್ ಆಗ್ತಾರೆ, ಇನ್ನೂ ಇಂಪ್ರೂವ್ ಆಗಬೇಕು, ನೋಡೋಣ. ಆ್ಯಂಡ್ ಇದು ಬಿಟ್ಟರೆ ಮೋಕ್ಷಿತ, ತ್ರಿವಿಕ್ರಮ್, ಮಂಜಣ್ಣ ಮತ್ತು ಹನುಮಂತಣ್ಣನಂತೂ ಟಚ್ ಮಾಡೋಂಗಿಲ್ಲ. ಅಟ್ಲೀಸ್ಟ್ ಫ್ಯಾನ್ ಬೇಸು ತುಂಬ ಚೆನ್ನಾಗಿದೆ ಆ್ಯಂಡ್ ಕಾಂಟ್ರಿಬ್ಯೂಷನ್ ಕೂಡ ಬರ್ತಾ ಇದೆ. ಹಾಗಾಗಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಏನಾದ್ರು ಅಪ್ಡೇಟ್ ಸಿಕ್ತು ಅಂದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇದಿಷ್ಟು ಈ ಸ್ಪರ್ಧೆಗಳ ಬಗ್ಗೆ ನನ್ನ ಅಭಿಪ್ರಾಯ ಇತ್ತು. ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.